ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಪಾಪುಗೆ 8 ಮಂತ್ಸ್ ಫೋಟೋಶೂಟ್ ಮಾಡೋಣ ಅಂದ್ಕೊಂಡೆ. ಸೊ ನಾನು ಇವಾಗ ಗರ್ಲ್ ಬೇಬಿ ಥರ ರೆಡಿ ಮಾಡಿದ್ದೀನಿ. ಮತ್ತು ಈ ವ್ಲಾಗ್ನಲ್ಲಿ ಮಲ್ಬಾರ್ ಸ್ಪಿನಾಚ್ ಒಂದು ರೆಸಿಪಿ ಶೂಟ್ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಪೂರ್ತಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಪಾಪುಗೆ ನಾನು ಫ್ರಾಕ್ ಅಥವಾ ಗೌನ್ ಯೂಸ್ ಮಾಡಿ ಅವನ್ನ ಹುಡುಗಿ ಥರ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಹಾಗೆ ಮಾಡಬಾರ್ದು ಈಗ ಮಾಡಬಾರ್ದು ಅಂತ ಹೇಳಿಬಿಟ್ಟು ನನಗೆ ಬೇಜಾರು ಮಾಡಿಬಿಟ್ರು. ಸೊ ಅದಕ್ಕೆ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅವನಿಗೆ 9 ಮಂತ್ಸ್ಗೆ ಮುಡಿ ಕೊಡಬೇಕಂತ ಹೇಳಿದರು. ಸೊ ಅವನಿಗೆ ಮುಡಿ ಕೊಡೋ ಅಷ್ಟರಲ್ಲಾದರೂ ಒಂದ್ಸಲ ಆದರೂ ನಾನು ಫ್ರಾಕ್ ಹಾಕಿಸ್ಬಿಟ್ಟು ಅವ್ನು ಹುಡುಗಿ ಥರ ಮಾಡಿ ನಾನು ಫೋಟೋಶೂಟ್ ಮಾಡಿಸ್ತೀನಿ ಸ್ಟುಡಿಯೋನಲ್ಲಿ. ಸೊ ನಾನು ಅದನ್ನ ಒಂದು ಫ್ರೇಮ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸ್ಟುಡಿಯೋದಲ್ಲಾದರೆ ನೀಟಾಗಿ ಕ್ಲಾರಿಟಿಯಿಂದ ಬರುತ್ತೆ ಫೋಟೋಸ್ ಎಲ್ಲ ಅಂತ ಹೇಳಿಬಿಟ್ಟು ಇವಾಗ ಲೈಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಹೂಗಳು ನಮ್ಮ ತೋಟದಲ್ಲಿತ್ತು, ಲೈಕ್ ಫ್ಲವರ್ಸ್ ಥರ ಇದೆ, ಆದರೆ ಸನ್ಫ್ಲವರ್ ಅಲ್ಲ ಇದು. ಒಂದು 4 ಹೂ ಸ್ವಲ್ಪ ಚಿಕ್ಕದಾಗಿ ಬಿಟ್ಟಿತ್ತು, ಇನ್ನೊಂದು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು, ನೀಟಾಗಿ ಒಂದು ಬ್ರೈಟಾಗಿ ಕಾಣ್ತಾಯಿತ್ತು. ಸೊ ಇದಕ್ಕೆ ಕಾಂಟ್ರಾಸ್ಟಾಗಿ ನಾನು ಅವನಿಗೆ ವೈಟ್ ಡ್ರೆಸ್ ಹಾಕಿದ್ದೀನಿ, ಅಂದರೆ ಟವಲಿಂದ ಡ್ರೆಸ್ ಥರ ಮಾಡಿದ್ದೀನಿ. ಅದಕ್ಕೆ ಬ್ಲೂ ಕಾಂಟ್ರಾಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಬ್ಲೂ ಕ್ಲಾತ್ ಏನಿದೆ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ಗ್ರೌಂಡ್ಗೆ. ಅದ್ರ ಮೇಲೆ ಈ ಹೂನ 8 ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಅವನಿಗೆ ಲೈಕ್ ಶಕುಂತಲೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅವನ ಕಾಲಿಗೆ ಮತ್ತು ಕೈಗೆ ಜ್ಯುವೆಲ್ರಿ ಥರ ಈ ಮಲ್ಲೆ ಹೂನ ಕಟ್ಟಿದ್ದೆ. ನಾನು ಎಷ್ಟು ನೀಟಾಗಿ ಕಟ್ಟಿದ್ದೆ ಅಂದರೆ ಲೈಕ್ ಅದು ಆರ್ಟಿಫಿಷಿಯಲ್ ಫ್ಲವರ್ಸ್ ಬರುತ್ತಲ್ಲ, ಲೈಕ್ ಟೈಟಾಗಿರುತ್ತಲ್ಲ, ಆ ರೀತಿ ಕಾಣಿಸ್ತು. 1 ನಿಮಿಷಕ್ಕೆ ಒದ್ರಾಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಬೊಟ್ಟು ಅಷ್ಟೇ ನಾನು ನೀಟಾಗಿ ಇಟ್ಟಿದ್ದೆ, ಚುಕ್ಕಿ ಥರ ಒಂದು ರೌಂಡ್ ಇಟ್ಬಿಟ್ಟು ಬೊಟ್ಟು ಥರ ಅದ್ರ ಸುತ್ತ ಸರ್ಕಲ್ನಲ್ಲಿ ಚುಕ್ಕಿ ಥರ ಇಟ್ಟಿದ್ದೆ. ಅವನು ಹಿಂಗೆ ಕೈನಲ್ಲಿ ಹಿಂಗೆ ಒರೆಸ್ಕೊಂಡಂಗೆ ಮಾಡಿಬಿಟ್ಟು ಅದನ್ನೂ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾನೆ. ಈಗ ನಾನು ಚೆನ್ನಾಗಿ ಇರ್ತಾನೆ, ಲೈಕ್ ಸುಮ್ಮನೆ ಇರ್ತಾನೆ, ಕೈಗೊಂದು ಎಕ್ಸ್ಟ್ರಾ ಪೀಸ್ ಇತ್ತು ಹೂವಿಂದು, ಅದನ್ನು ಕೊಟ್ಟಿದ್ದೆ. ಸುಮ್ಮನಿರ್ಬೋದು ಅಂತ ಅಂದ್ಕೊಂಡು ಬಿಟ್ಟರೆ ಅವನ್ನೆಲ್ಲ ನೋಡಿ ಇವಾಗ ಕೈಯಿಂದ ಅದನ್ನು ಅರೇಂಜ್ ಮಾಡೋಷ್ಟರಲ್ಲಿ ಇದನ್ನು ಕೀಳ್ತಾನೆ, ಕೈಗೆ ಮತ್ತೆ ಹಾಕೋಷ್ಟೊತ್ತಿಗೆ ಇಟ್ಟಿರೋ ಫ್ಲವರ್ಸ್ನೆಲ್ಲ ಎತ್ಕೊಳ್ಳೋದು ಹೀಗೆಲ್ಲ ಮಾಡ್ತಿದ್ದ. ನಮ್ಮಮ್ಮ ಅವ್ರಿಗೆ ಈಗೆಲ್ಲ ಅವನ್ನ ಹುಡುಗಿ ಥರ ಮಾಡೋದು ಇಷ್ಟ ಇಲ್ಲ. ಸೊ ಅವ್ರು ಕೋಪ್ರೇಟ್ ಮಾಡಲಿಲ್ಲ ಈ ಸಲ. ಅಮ್ಮ ಇದ್ದರೆ ಸುಮ್ಮನೆ ಇರ್ತಾನೆ ಹಿಂಗೆ ನಗಿಸೋದು ಹೀಗೆಲ್ಲ ಮಾಡಿದ್ರೆ. ಸೊ ನಾವಿಬ್ಬರೇ ಆಗಿರೋದ್ರಿಂದ ನಾನು ತಂಗಿ, ಸೊ ಈ ಸಲ ಕಷ್ಟ ಆಯಿತು ಅವನಿಗೆ ಫೋಟೋಸ್ ತೆಗೆಯೋದು. ಸೊ ನಾನು ಬೇರೆ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ, ಲೈಕ್ ಬಲೂನ್ಸ್ ಯೂಸ್ ಮಾಡಿ. ಬಟ್ ಅದನ್ನು 9 ಮಂತ್ಸಿಗೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಹಿಂಗೆ ಹುಡುಗಿ ಥರ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಒಂದು ರೆಡಿ ಮಾಡೋ ಅಷ್ಟರಲ್ಲಿ ಹಿಂಗೆ ಟವಲ್ ಬಿದ್ದೋಗೋದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದ. ಸೊ ಸುಮ್ಮನೆ ಹೆಂಗೂ ಮಾಡಿದ್ದಾಯ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಇನ್ನೊಂದು ಸಲ 8 ಮಂತ್ಸಿಂದ ಫೋಟೋಸ್ ತೆಗಿಬೇಕು. ನನಗಿದಷ್ಟು ಇಷ್ಟ ಆಗಲಿಲ್ಲ. ಸೊ ಫ್ರಾಕ್ ತರಿಸ್ಬಿಟ್ಟು ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ಫ್ರಾಕ್ ಯೂಸ್ ಮಾಡಿಕೊಂಡು 8 ಮಂತ್ಸ್ ಫೋಟೋಶೂಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಂದರೆ ಬಟರ್ಫ್ರೂಟ್ ಪ್ಲ್ಯಾಂಟ್ ನಾವೆಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದರೆ ಇಲ್ಲಿ ಒಂದು ಹತ್ತಿರದಲ್ಲಿ ಒಂದು ನರ್ಸರಿ ಇತ್ತು. ಸೊ ಅವ್ರೇನು ಹೇಳಿದ್ದು ಅಂದರೆ ನಮಗೆ ಈ ಸೀಡ್ ಏನಿದೆ ಅಲ್ಲ ಇದು ಚಿಕ್ಕ ಬರುತ್ತೆ ಅಂತ ಹೇಳಿದರು. ಬಟ್ ಆದರೂ ಕೂಡ ನಾರ್ಮಲ್ ಏನು ಅವಕಾಡೋದಲ್ಲಿ ಏನು ಸೈಜ್ ಬರುತ್ತೆ ಹಾಗೆ ಬಂದಿದೆ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಟ್ರಸ್ಟೆಡ್ ನರ್ಸರಿಯಿಂದ ತೊಗೊಳ್ಬೇಕು ಅಂತ. ಸೊ ಇದನ್ನು ನಾನು ಇನ್ನೊಂದು ಪ್ಲ್ಯಾಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ. ಸೊ ಇದೇನಿದೆ ಅಲ್ಲ ಸೀಡ್, ಇದನ್ನು ಆಚೆ ಎತ್ಕೊಂಡು ಅದು ಸಿಪ್ಪೆ ಥರ ಇನ್ನೊಂದು ಲೇಯರ್ ಇರುತ್ತೆ, ಅದನ್ನು ತೆಗ್ದು ನೀಟಾಗಿ ಡ್ರೈ ಮಾಡಿಬಿಟ್ಟು ನಾವು ಮತ್ತೆ ಮಣ್ಣಲ್ಲಿ ಹಾಕಿದ್ರೆ ಇದೇ ಮೊಳಕೆ ಥರ ಬಂದು ಮತ್ತೆ ಗಿಡ ಆಗುತ್ತೆ. ಸೊ ನಾನು ಅದನ್ನು ಇನ್ನೊಂದು ಪ್ಲ್ಯಾಂಟ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅಪ್ಪ ಬೇಡ ಹಂಗೆ ಮಾಡೋದು, ಇನ್ನೊಂದು ಗಿಡ ತಂದುಬಿಟ್ಟು ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿದ್ರು. ಸೊ ಹಣ್ಣು ಚೆನ್ನಾಗಿದೆ, ಬಟ್ ಇದು ತುಂಬ ಲೈಕ್ ಕಸಿ ಗಿಡ ಅಂತ ಹೇಳ್ತಾರಲ್ಲ ಅದರಲ್ಲಿ ಈ ಸೀಡ್ಸ್ ಚಿಕ್ಕ ಬರುತ್ತಂತೆ. ಅಂದರೆ ಇಲ್ಲೇ ಒಬ್ಬರು ಹಾಕಿದ್ರು ಅವ್ರ ತೋಟದಲ್ಲೆಲ್ಲ ಇದಿಷ್ಟು ದಪ್ಪ ಇಲ್ಲ. ಈ ಸೀಡ್ ಏನಿದೆ ಇದು ಪಲ್ಪ್ ಜಾಸ್ತಿ ಇದೆ ಅವ್ರ ಹಣ್ಣುಗಳಲ್ಲಿ, ಅವ್ರ ತೋಟದ ಹಣ್ಣುಗಳಲ್ಲಿ. ಬಟ್ ಇದಾಗಿರಲಿಲ್ಲ. ಸೊ ಇನ್ನೊಂದು ಪ್ಲ್ಯಾಂಟ್ ತಂದು ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಸೊ ಈ ರೀತಿ ತೋಟದಲ್ಲೆಲ್ಲ ತುಂಬ ಹಣ್ಣಿನ ಗಿಡ ಹಾಕ್ಕೊಳ್ಳೋದಂದರೆ ನಂಗೆ ತುಂಬ ಇಷ್ಟ. ನಮ್ಮ ತೋಟದಲ್ಲಿ ಸಾಕಷ್ಟಿದ್ದಾವೆ ಇವಾಗಲೇ. ಸೊ ಇನ್ನೊಂದು ಕೂಡ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದು. ಮತ್ತು ಇನ್ನೊಂದು ಜಂಬುನೇರಳೆ ಅಂತ ಅಂತಾರಂತ ಅದನ್ನು, ಲೈಕ್ ಇಂಗ್ಲೀಷ್ನಲ್ಲಿ ವಾಟರ್ ಆ್ಯಪಲ್ ಅಂತಾರೆ, ಅದೇಂತಕ್ಕೆ ಜಂಬುನೇರಳೆ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಅದೊಂದು ಪ್ಲ್ಯಾಂಟ್ ಹಾಕಿದ್ದೀವಿ, ಅದು ಕೂಡ ಫ್ಲವರಿಂಗ್ ಆಗ್ತಾಯಿದೆ. ಅದು ದಪ್ಪದ ಹಾಕಿದ್ದೀವಿ ನಾವು, ಇನ್ನೊಂದು ಚಿಕ್ಕದು ಬರುತ್ತಂತೆ, ಇನ್ನೂ ಸ್ವೀಟ್ ಇರುತ್ತೆ ಅಂತ ಹೇಳಿದ್ರು. ಅದು ಮತ್ತು ಇದು ಇನ್ನೊಂದು ತರಬೇಕು ಇವಾಗ. ಸೊ ತೋಟದ ಹತ್ರ ಹೋಗ್ತಾ ಇದ್ದೀವಿ, ಅಪ್ಪ ಅಳಿಸ್ತೀನಿ ಕೇಳ್ತೀವಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಕಾಣ್ತಾ ಇರೋ ಬೆಟ್ಟ ಲೈಕ್ ಸ್ಮೋಕಿ ಕಾಣ್ತಾ ಇದೆ ನೋಡಿ, ಅದು ಹುತ್ರಿದುರ್ಗ ಬೆಟ್ಟ ಅಂತ, ನಮ್ಮೂರಿಂದ ಜಸ್ಟ್ ಒಂದು 10 ಕಿಲೋಮೀಟರ್ ಟೂರಿಸ್ಟ್ ಪ್ಲೇಸ್ ಅದು. ಸೊ
ಅದು ನಮ್ಮ ಮನೆಯಿಂದ ಮುಂದೆನೇ ಲೈಕ್ ನಮ್ಮ ಮನೆ ಮುಂದೆ ಕೂತ್ಕೊಂಡ್ರೆ ಆ ಬೆಟ್ಟ ಕಾಣುತ್ತೆ. ಇವಾಗ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ಅದು ಸ್ವಲ್ಪ ಮೋಡದ ಥರ ಕಾಣ್ತಾ ಇದೆ. ಇಲ್ಲಾಂದರೆ ನೀಟಾಗಿ ಕಾಣುತ್ತೆ ಬೆಟ್ಟ ಎಲ್ಲ. 10 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇಲ್ಲಿಂದ. ಆ ಕಡೆಯಿಂದ ಹೋಗ್ಬೇಕನ್ಸುತ್ತೆ. ಇಲ್ಲಿ ಬಾಪ, ಇಲ್ಲಿ ಕಾಣುತ್ತೆ. ನನಗೆ ಕಾಣ್ತೈತಿ ಇಲ್ಲಿಂದ. ಹ್ಞೂ ಅಲ್ಲಿ ಇನ್ನೂ ಬಗ್ಸ್ಬೇಕು. ಈ ಕಡೆ ಬಂದ್ರೆ ಕಾಣುತ್ತೆ. ಅಲ್ಲಿ ಕಾಣಲ್ಲ, ಹಣ್ಣಿಗೆ ಬೀಳುತ್ತೆ ಏಟು. ನೋಡಿ ಇವಾಗ ಕಾಣುತ್ತೆ. ಇನ್ನೂ ಹಿಂದೆ ಬರ್ಬೇಕು. ಒಂದು ಸ್ವಲ್ಪನೂ ಹಣ್ಣೇ ಆಗಿಲ್ಲ. ಹಣ್ಣು ಪೂರ್ತಿ ಪೀಸ್. ಇದು ಒಡೆದೋಗೈತೆ ಅಪ್ಪ, ಒಡೆದೋಯ್ತು. ಅಯ್ಯೋ ಅದನ್ಸುತ್ತೆ ಹಣ್ಣಾಗಿದ್ದಪ್ಪ. ಸೊ ಹಲಸಿನಣ್ಣು ಒಂದು ಹಣ್ಣಾಗಿತ್ತು, ಅದು ಮನೆಗೆ ತಗೊಂಡೋಗಿ ಕಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ಅಡಿಕೆ ಗೋಟ್ ಇದು ನನ್ನ ಕೈಲಲ್ಲಿರೋದು. ಒಂದು ಸ್ವಲ್ಪ ಗಿಡ ಮಾತ್ರ ಚೆನ್ನಾಗಿ ಬಂದಿದೆ. ಇದೇಂತಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಬಾಳೆ ಗಿಡಗಳಿದ್ವು, ಅದಕ್ಕೇನೋ ಎಲ್ಲ ಈ ರೀತಿ ಮೊಳಕೆ ಬಂದು ಎಲ್ಲ ಸ್ವಲ್ಪ ದೊಡ್ಡದಾಗೋದು, ಯೆಲ್ಲೋಯಿಶ್ ಆಗೋದು, ಎಲ್ಲ ಹಾಳಾಗಿಬಿಟ್ಟಿದ್ದಾವೆ ಅಲ್ಲಿ ಇಟ್ಟಿದ್ದೆಲ್ಲ. ಸೊ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿಸ್ತಾ ಇದ್ರಪ್ಪ. ಚೆನ್ನಾಗಿರೋದನ್ನೆಲ್ಲ ಇಲ್ಲಿ ಮೇಲ್ಗಡೆ ಬಿಸಿಲಲ್ಲಿಟ್ಟರೆ ಸರಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಚೆನ್ನಾಗಿದ್ದನ್ನೆಲ್ಲ ಒಂದು ಕಡೆ ಇಟ್ಟು, ಚೆನ್ನಾಗಿಲ್ಲಲ್ಲ ಇರೋದನ್ನೆಲ್ಲ ಒಂದು ಕಡೆ ಅರೇಂಜ್ ಮಾಡಿಸ್ತಾಯಿದ್ರು. ಬಿಸಿಲು ಜಾಸ್ತಿ ಆದರೂ ಕೂಡ ಯೆಲ್ಲೋಯಿಶ್ ಆಗುತ್ತೆ ಅಂತ ಹೇಳಿದ್ರು, ನೋಡಬೇಕು. ಮತ್ತು ಇದು ಮಲ್ಬಾರ್ ಸ್ಪಿನಾಚ್ ಅಂತ, ಬಸಳೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಇದರಿಂದ ಸಾಂಬಾರು ಮಾಡ್ಬೋದು, ಅಥವಾ ನಾವೇನಾದರೂ ಗ್ರೇವಿ ಮಾಡಬೇಕಾದ್ರೆ ಇಲ್ಲ ಮೊಶಪ್ ಹೇಳ್ತಾರಲ್ಲ ಸೊಪ್ಪಿನ ಸಾಂಬಾರು, ಅದು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಈ ಲೀವ್ಸ್ನ ಆ್ಯಡ್ ಮಾಡ್ಕೊಂಡು ಕೂಡ ಮಾಡ್ತಾರೆ. ಇದು ಬಾಯಿ ಒಳಗಡೆ ಸ್ವಲ್ಪ ಈ ಗುಳ್ಳೆ ಥರ ಆಗುತ್ತೆ ಯಾರಿಗಾದರೂ, ಆಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಲೈಕ್ ಪೈನ್ ಆಗುತ್ತೆ, ಅದು ಖಾರ ಏನಾದರೂ ತಿಂದಾಗ ಉರಿ ಈ ರೀತಿ ಆಗುತ್ತೆ. ಸೊ ಆ ಥರ ಇದ್ದಾಗ ಇದೊಂದು ಲೀಫ್ನ ಹಸಿದನ್ನೇ ತಿಂದರೆ ಆ ಗುಳ್ಳೆ ಏನಿರುತ್ತೆ ಒಂದು 2 to 3 ಡೇಸ್ನಲ್ಲೆಲ್ಲ ಹೋಗುತ್ತೆ. ಸೊ ಒಂದು ಚಿಕ್ಕ ಗಿಡ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ನಾವು ರೈನಿ ಸೀಸನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ. ನಮ್ಮ ಮನೇಲಿ ಕೂಡ ಹಾಕಿದ್ದೀವಿ. ಇವಾಗ ಜೀರಿಗೆ ಮತ್ತು ಮೆಣಸು ಆಯಿಲ್ ಹಾಕಿ ಈ ಸೊಪ್ಪು ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಏನಂದರೆ ಇದೇನು ಬಸಳೆ ಸೊಪ್ಪು ತಂಬುಳಿ ಅಂತ ಹೇಳ್ತಾರೆ. ಮಜ್ಜಿಗೆ ಅಥವಾ ಮೊಸರು ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲ ಪೂರ್ತಿ ಎಲ್ಲ ಸೊಪ್ಪೆಲ್ಲ ನೀಟಾಗೆ ಮೊಶಪ್ ರೀತಿ ಬರುತ್ತಲ್ಲ, ಪೂರ್ತಿ ಎಲ್ಲ ರೋಸ್ಟ್ ಆಗಬೇಕಿದು. ರೋಸ್ಟ್ ಅಂದರೆ ಇದೆಲ್ಲ ಸೊಪ್ಪೆಲ್ಲ ಮಗ್ಗದು ಅಂತಾರೆ. ಈಗ ಇದೆಲ್ಲ ಹಿಂಗಿದೆಯಲ್ಲ ಬಾಡಿಸ್ಕೊಳ್ಬೇಕು ಇದನ್ನ ನೀಟಾಗೆ. ಸೊ ಇದು ಹಾಕ್ಬೇಕಾದ್ರೆ ಎಣ್ಣೆಗೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ದೂರ ಇರಬೇಕು. ಕರ್ಬೇವಿನ ಸೊಪ್ಪಿಗಿಂತ ಜಾಸ್ತಿ ಸಿಡಿಯುತ್ತಿದು. ಸೊ ವಾಶ್ ಮಾಡಿ ಕಿತ್ಕೊಂಡು ಬಂದಲ್ಲ, ಅದನ್ನೆಲ್ಲ ವಾಶ್ ಮಾಡಿ ಈ ಥರ ನೀರನ್ನೆಲ್ಲ ತಗೊಂಡು ಜೀರಿಗೆ ಮೆಣಸು ಹಾಕ್ಬಿಟ್ಟಿದ್ನೆಲ್ಲ ಈ ಥರ ಬಾಡಿಸ್ಕೊಳ್ಬೇಕು. ಸೊ ಇದನ್ನ ಮಾಡ್ತಾ ಇದ್ದೀವಿ ಇವಾಗ. ಸೊ ರೆಸಿಪಿ ಅಂದರೆ ಬೇಗ ಆಗುತ್ತೆ ಮತ್ತು ಕೋಲ್ಡ್ ವೆದರ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ವಿ. ಸೊ ಇದು ನಾನು ಹೇಳಿದ್ನಲ್ಲ, ಪಿಂಪಲ್ಸ್ ಏನಾದರೂ ತುಟಿ ಒಳಗಡೆ ಬಾಯೊಳಗಾಗುತ್ತೆ, ಆ ರೀತಿ ಆದರೆ ಇದನ್ನು ತಿಂದರೆ ಬೇಗ ಕ್ಯೂರ್ ಆಗುತ್ತೆ. ಇವಾಗ ಸೊಪ್ಪು ಮತ್ತು ಕಾಯಿ ತೊಗೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ನಿಮಗೆ ಖಾರ ಬೇಕಿದ್ದರೆ ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕಿ ಗ್ರೈಂಡ್ ಮಾಡಿದ್ದು ಏನಿರುತ್ತೆ ಪೇಸ್ಟ್, ಅದನ್ನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು
ನಾವಿದನ್ನ ಬೇಕಿದ್ರೆ ಬೇಯಿಸ್ಬೋದು, ಇಲ್ಲ ಅಂದರೆ ಹಾಗೆ ತಿನ್ಕೊಳ್ಬೋದು. ಸೊ ಅದಕ್ಕೆ ಒಂದು ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀವಿ. ಸೊ ನೀವು ಬಿಸಿಯನ್ನು ತೊಗೊಂಡಿದ್ರೆ ಬೇಯಿಸೋದೇನು ಬೇಕಾಗಿರಲ್ಲ, ಹಾಗೆ ಕೂಡ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಸಾಂಬಾರು ರೆಡಿ ಇದೆ. ಸೊ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಮುಷಪ್ ಮಾಡ್ತಾಯಿದ್ರು, ಇದನ್ನು ಫಸ್ಟ್ ಟೈಮ್ ಮಾಡಿದ್ದು. ಸೊ ಇದು ಅನ್ನ ಮತ್ತು ಆ ಸಾಂಬಾರು ಏನು ಮಾಡಿದ್ವಿ ಅದ್ರ ಜೊತೆಗೆ ಅಮ್ಮ ವಡೆ ಮಾಡಿಕೊಟ್ರು. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಮತ್ತು ಪಾಪುಗೊಂದು ವ್ಯಾಕ್ಸಿನ್ ಇತ್ತು. ಸೊ ಟೌನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ನಾನು ಅಪ್ಪ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹತ್ರನೇ ನಮಗೆ ಕುಣಿಗಲ್. ಸೊ ಹಂಗೆ ಬೈಕ್ನಲ್ಲಿ ಹೋಗೋಣ ಅಂದ್ಕೊಂಡ್ವಿ, ವ್ಯಾಕ್ಸಿನ್ಗೋಸ್ಕರ ಅಲ್ವಾ, ಅಮ್ಮ ಏನು ಬೇಡ ಅಂತ. ಇಲ್ಲಿ ನಮ್ಮ ಮಾರ್ಕೋನಹಳ್ಳಿ ಡ್ಯಾಮ್ ಏನಿದೆ ಯಡಿಯೂರು ಹತ್ರ, ಆ ಡ್ಯಾಮ್ ನೀರನ್ನ ಇವರು ನಾಗಮಂಗಲಕ್ಕೆ ಕೊಟ್ಟಿದ್ದಾರೆ, ಕುಣಿಗಲ್ಗೆ ಕೊಡ್ದಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಇವರು ಪ್ರತಿಭಟನೆ ಮಾಡ್ತಾಯಿದ್ರು. ಸೊ ರೋಡ್ ಫುಲ್ಲೆಲ್ಲ ಬಂದಾಗ್ಬಿಟ್ಟಿತ್ತು. ನಾವು ಆ ಕಡೆಗೆ ಹೋಗ್ಬೇಕಾಯ್ತು. ಅವ್ರು ಏನು ಬರ್ತಾಯಿದ್ದಾರೆ ಅಲ್ಲಿರೋದು ಹಾಸ್ಪಿಟಲ್, ನಾವು ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತಲ್ಲ ಪಾಪುಗೆ. ಸೊ ರೋಡ್ ಫುಲ್ಲೆಲ್ಲ ರಶ್ ಆಯ್ತಲ್ಲ, ಒಂದು ಸ್ವಲ್ಪ ಆದಮೇಲೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಕೊಂಡು, ಯಾಕೆಂದರೆ ಆ ಕಡೆ ಹೋಗ್ತಾ ಇರಲಿಲ್ಲ. ಸೊ ನೀರಿಗೋಸ್ಕರ ಮಾಡ್ತಾರೋ ಪ್ರತಿಭಟನೆ ಇದು. ಇಲ್ಲಿ ಪಾಪು ಗಲಾಟೆ ಆಗುತ್ತೆ ಹೇಳ್ಬಿಟ್ಟು ಸೊ ಅಲ್ಲಿ ಒಂದು ಹಾಫ್ ಆನ್ ಅವರ್ ಬೇಕಾಗಿತ್ತು ನಾವು ಕ್ರೌಡೆಲ್ಲ ಕ್ಲಿಯರ್ ಆಗೋಕ್ಕೆ. ಇದೆಲ್ಲ ಆದಮೇಲೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. And thank you for watching my YouTube channel and my videos.